Throw it up. Start twerking like Miley. ಹಲೋ ಎಡಿಟರ್ಸ್, ವೆಲ್ಕಮ್ ಬ್ಯಾಕ್. ಮತ್ತೊಂದು ಹೊಸ ವಿಡಿಯೋ ಎಡಿಟಿಂಗ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋ ಎಡಿಟಿಂಗ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡಿಂಗ್ ಇದೆ. ಓಕೆನಾ, ಈ ಥರ ವಿಡಿಯೋ ಎಡಿಟಿಂಗ್ನ ಹೇಗೆ ನಾವು ಎಡಿಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಏನಾದರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಆಗಿಬಿಡ್ರಿ. ಓಕೆ, ಆಗಿದ್ಮೇಲೆ ಬನ್ನಿ ಇನ್ನೇನು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ನಾವು ಮೊದಲಾಗಿ ಕ್ಯಾಪ್ಕಟ್ ಆ್ಯಪ್ನ ಓಪನ್ ಮಾಡಿಕೊಂಡು ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನೀವು ನಿಮ್ಮ ಒಂದು ಇಮೇಜ್ನ ಆ್ಯಡ್ ಮಾಡಬೇಕಾಗುತ್ತೆ. ಓಕೆನಾ, ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ನಮಗೆ ಕೆಳಗಡೆ ಒಂದು ಫಾರ್ಮ್ಯಾಟ್ ಅಂತ ಸಿಗುತ್ತೆ, ಅಂದರೆ ವೀಡಿಯೋ ಫಾರ್ಮ್ಯಾಟು. ಓಕೆನಾ, ಆ ಇಮೇಜ್ಗೆ ಫಾರ್ಮ್ಯಾಟ್ ಇದ್ದಾಗೆ ಇಲ್ಲಿ ಫಾರ್ಮ್ಯಾಟ್ ಬಂದುಬಿಟ್ಟು 9:16 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಬ್ಯಾಗ್ ಬಂದುಬಿಟ್ಟು ಈಗ ಇಮೇಜ್ನ ಒಂದು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸ್ಕ್ರೀನಿಗೆ ಎಲ್ಲ ಸೆಟ್ ಆಗೋ ರೀತಿ. ಓಕೆ, ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ್ಮೇಲೆ ಏನು ಮಾಡ್ತಾರೆ ಅಂದರೆ, ಈಗ ಇಮೇಜ್ ಮೇಲೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾವು ಈ ಇಮೇಜ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಮಗೆ ಸ್ಟೈಲ್ ಅಂತ ಇರುತ್ತೆ ಒಂದು ಆಪ್ಷನ್, ಅದ್ಮೇಲೆ ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ನ ಮಾಡ್ಕೊಂಡ್ಮೇಲೆ ನಮಗೆ ಇಲ್ಲಿ ಕ್ಯಾಮರಾ ಅಂತ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಓಕೆನಾ, ಆ ಒಂದು ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡೋಕ್ಕೂ ಮುಂಚೆ ನೀವು ಒಂದು VPN ಆ್ಯಪ್ ಅಂತ ಇರುತ್ತೆ, ಆ ಒಂದು ಆ್ಯಪ್ನಲ್ಲಿ ನೀವು ಈ ಒಂದು ಡಾಟಾನ ಕನೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ನಮ್ಮ ಮೊಬೈಲಲ್ಲಿರೋ ಡಾಟಾ ಇದಕ್ಕೆ ಕನೆಕ್ಟ್ ಆಗೋಲ್ಲ. ಅದಕ್ಕೋಸ್ಕರ ಈ ಒಂದು ಆ್ಯಪ್ನ ನಾವು ಡೌನ್ಲೋಡ್ ಮಾಡಿಬಿಟ್ಟು ಇಲ್ಲಿಂದ ನಾವು ನೆಟ್ನ ಕನೆಕ್ಟ್ ಮಾಡಿದ್ರೆ ಮಾತ್ರ ಆ ಒಂದು VPN ಆ್ಯಪಲ್ಲಿ ನಮಗೆ ಡಾಟಾ ಅನ್ನೋದು ಕನೆಕ್ಟ್ ಆಗುತ್ತೆ. ಆಗ ಮಾತ್ರ ನಾವು ಈ ಒಂದು ಎಫೆಕ್ಟ್ಗಳನ್ನ ಯೂಸ್ ಮಾಡೋಕ್ಕಾಗೋದು. ಓಕೆನಾ, ನೀವು VPN ಆ್ಯಪ್ ಇದ್ದರೆ ಅಲ್ಲಿ ಹೋಗಿ ಆನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಡೌನ್ಲೋಡ್ ಮಾಡ್ಕೊಂಡು ಆನ್ ಮಾಡಬೇಕಾಗುತ್ತೆ. ಓಕೆ, ಬಟ್ ಆನ್ ಮಾಡಿದ್ಮೇಲೆ ನಮಗೆ ಈ ಒಂದು ಎಫೆಕ್ಟ್ ಏನಿದೆ ಆ ಒಂದು ಎಫೆಕ್ಟ್ ಇಲ್ಲಿ ಇಮೇಜ್ಗೆ ಬರುತ್ತೆ. ಇಲ್ಲಿ ಲಾಸ್ಟಲ್ಲಿರೋದನ್ನು ಕ್ಯಾಪ್ಕಟ್ ಅನ್ನೋದನ್ನು ನೀವು ಡಿಲೀಟ್ ಮಾಡ್ಕೊಂಬಿಡಿ. ಓಕೆ, ಈ ರೀತಿಯಾಗಿ ಡಿಲೀಟ್ ಮಾಡ್ಕೊಳ್ಳಿ. ಈಗ ಇಲ್ಲೇನಪ್ಪ ಅಂದರೆ ನೀವು ಈ ವಿಡಿಯೋನ ಏನಿದೆಲ್ಲ ಈ ಎಫೆಕ್ಟ್ ಬರೋಕ್ಕೂ ಮುಂಚೆ ನಿಮಗೆ ಒಂದು ಲೋಡ್ ಆಗುತ್ತೆ. ಆ ಒಂದು ಲೋಡ್ ಆಗೋ ವಿಡಿಯೋನ ನೀವು ಸ್ಕ್ರೀನ್ ರೆಕಾರ್ಡ್ ಮಾಡಬೇಕಾಗುತ್ತೆ. ಒಂದು ಸ್ಕ್ರೀನ್ ರೆಕಾರ್ಡ್ನ ಮಾಡ್ಕೊಂಡ್ಮೇಲೆ ಈ ಒಂದು ವಿಡಿಯೋ ಏನಿದೆ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಬಿಡಿ. ಓಕೆ, ಇದು ಡೌನ್ಲೋಡ್ ಆಗುತ್ತೆ. ಈಗ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಈಗ ಕೈನ್ಮಾಸ್ಟರ್ ಆ್ಯಪ್ನ ಓಪನ್ ಮಾಡೋಕ್ಕೋಗುತ್ತೆ. ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು 9:16 ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಈಗ ಏನು ಮಾಡ್ತಾನೆ, ನೀವು ಏನು ಸ್ಕ್ರೀನ್ ರೆಕಾರ್ಡ್ನ ಮಾಡ್ಕೊಂಡಿರ್ತೀರಲ್ಲ ವೀಡಿಯೋ ಲೋಡಿಂಗ್ ಆಗೋದನ್ನು, ಆ ಒಂದು ವೀಡಿಯೋನ ನೀವು ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಕರೆಕ್ಟಾಗಿ ಝೂಮ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಝೂಮ್ ಮಾಡಬೇಕಾಗುತ್ತೆ. ಆಗ ನಮಗೆ ಫುಲ್ ಸ್ಕ್ರೀನಾಗಿ ಸಿಗುತ್ತೆ. ನಮಗೆ ಎಲ್ಲ ಏನಿರುತ್ತಲ್ಲ ಅದೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಹೋಗಿಬಿಡುತ್ತೆ ನೋಡಿ. ನಮ್ಗೆ ಈ ರೀತಿಯಾಗಿರುತ್ತೆ. ಅದು ಸ್ಕ್ರೀನ್ ರೆಕಾರ್ಡ್ ನಾನು ಮಾಡ್ಕೊಳ್ಳೋದ್ರಲ್ಲಿ ಅದು ಲೋಡಾಗಿ ಅದು ಅಪ್ಡೇಟ್ ಆಗಿಬಿಟ್ಟಿತ್ತು, ಎಫೆಕ್ಟ್ ಬಂದುಬಿಟ್ಟಿತ್ತು. ಅದಕ್ಕೋಸ್ಕರ ಲೋಡು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಾನು ಆಲ್ರೆಡಿ ಅದನ್ನು ಯೂಸ್ ಮಾಡಿದ್ದೆ, ಅದಕ್ಕೋಸ್ಕರ ಅದೇ ಲೋಡ್ ಆಗಿಬಿಡ್ತು. ಈಗ ಆ ವಿಡಿಯೋನ ಕೂಡ ನೀವು ಹಾಕ್ಕೊಳ್ಳಿ. ಈಗ ನೋಡಿ, ಈ ಒಂದು ಲೋಡಿಂಗ್ ವಿಡಿಯೋ ಇಲ್ಲಿ ಬಂದಿರುತ್ತೆ. ನೀವು ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಹಾಕ್ಕೊಂಡಿರಿ. ಅದಾದಮೇಲೆ ಇದು ಬರುತ್ತೆ. ಇದಕ್ಕೆ ನಾವು ಸಾಂಗ್ನ ಹಾಕಬೇಕಾಗುತ್ತೆ. ಸಾಂಗ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಟೆಲಿಗ್ರಾಮ್ದು, ಅಲ್ಲಿಂದ ನೀವು ಆ ಒಂದು ಸಾಂಗ್ನ ಹಾಕ್ಕೊಳ್ಳಿ. ಓಕೆನಾ, ವೀಡಿಯೋ ಕೊಟ್ಟಿರ್ತೀನಿ, ಆ ವಿಡಿಯೋನ ನೀವು ಇಲ್ಲಿ ಆ ಮ್ಯೂಸಿಕ್ ಮಾತ್ರ ಹಾಕ್ಕೊಳ್ಬೇಕಾಗುತ್ತೆ. ಅದು ಯಾವ ರೀತಿ ಅಂದರೆ, ಇಲ್ಲಿ ಲೇಯರ್ ಅಂತ ಇದೆ ನೋಡಿ, ಅದ್ಮೇಲೆ ಕ್ಲಿಕ್ನ ಮಾಡಿಕೊಂಡು ಆ ವಿಡಿಯೋ ಇರುತ್ತೆ, ಆ ವಿಡಿಯೋ ನೀವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಒಂದು ವಿಡಿಯೋ ಇರುತ್ತೆ. ಇಲ್ಲಿ ನೀವು ಕೆಳಗಡೆ ಬಂದರೆ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಇರುತ್ತೆ, ಇಲ್ಲಿ ನೋಡ್ಬೋದು. ಓಕೆ, ಇದನ್ನು ಆನ್ ಮಾಡಿಕೊಂಡ್ರೆ ಆ ಒಂದು ವಿಡಿಯೋ ಆಡಿಯೋ ಇದು ಕೆಳಗಡೆ ಬಂದಿರುತ್ತೆ. ಈ ವಿಡಿಯೋನ ನಾವು ಡಿಲೀಟ್ ಮಾಡಿಕೊಂಡ್ರೆ ಆಡಿಯೋ ಮಾತ್ರ ಇರುತ್ತೆ. ಓಕೆ, ಬರೋದ್ರಲ್ಲಿ ಕರೆಕ್ಟಾಗಿ ನಾವು ಸೆಟ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿಗೆ ಆ ವಿಡಿಯೋನ ಕಟ್ ಮಾಡ್ಕೊಂಡು ಈ ರೀತಿಯಾಗಿ ಓಕೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಓಕೆ, ಈಗ ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಬೋದು. ಅಂದರೆ ನಮ್ಮ ವಿಡಿಯೋ ಏನಿದೆ ಅದು ರೆಡಿ ಆಗಿರುತ್ತೆ. ಓಕೆನಾ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡೋದಂತೂ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ. ಬರ್ತೀನಿ.